ಮಕರ ಸಂಕ್ರಾಂತಿಯಂದು ಅಪ್ಪಿತಪ್ಪಿಯೂ ಈ ಕೆಲಸ ಮಾಡಬೇಡಿ, ಇಲ್ಲದಿದ್ದರೆ ರಾತ್ರೋರಾತ್ರಿ ಬಡವರಾಗುತ್ತೀರಿ. ವರ್ಷದ ಮೊದಲ ತಿಂಗಳಲ್ಲಿ ಮಕರ ಸಂಕ್ರಾಂತಿಯ ಮೊದಲ ಹಬ್ಬ ಬರುತ್ತದೆ. ಇದನ್ನು ಹಿಂದೂ ಧರ್ಮದಲ್ಲಿ ವಿಶೇಷ ಹಬ್ಬವೆಂದು ಪರಿಗಣಿಸಲಾಗುತ್ತದೆ. ಈ ವರ್ಷ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಕರ ಸಂಕ್ರಾಂತಿಯನ್ನು 15 ಜನವರಿ 2024ರಂದು ಆಚರಿಸಲಾಗುತ್ತದೆ. ಈ ದಿನವು ವಸಂತ ಕಾಲದ ಆರಂಭವನ್ನು ಸೂಚಿಸುತ್ತದೆ ಮತ್ತು ಭಾರತದಲ್ಲಿ ಬೆಳೆಗಳ ಆಗಮನವನ್ನು ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ವಿವಿಧ ರಾಜ್ಯಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿ ಹಬ್ಬವನ್ನು ಪ್ರತಿ ವರ್ಷ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸಿದ ದಿನದಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಭಗವಾನ್ ಸೂರ್ಯನ ಪೂಜೆಗೆ ಸಮರ್ಪಿಸಲಾಗಿದೆ. ಮಕರ ಸಂಕ್ರಾಂತಿಯ ದಿನದಂದು ಸೂರ್ಯ ಮತ್ತು ಶನಿಯ ಆಶೀರ್ವಾದ ಪಡೆಯಲು ಬೆಲ್ಲ, ಎಳ್ಳು ಮತ್ತು ಬೆಚ್ಚಗಿನ ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡಲಾಗುತ್ತದೆ. ಮಕರ ಸಂಕ್ರಾಂತಿಯ ದಿನದಂದು ಕೆಲವು ಕಾರ್ಯಗಳನ್ನು ಮಾಡುವುದನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಎಂಬ ಧಾರ್ಮಿಕ ನಂಬಿಕೆ ಇದೆ. ಮಕರ ಸಂಕ್ರಾಂತಿ ಹಿಂದೂಗಳಿಗೆ ಅತ್ಯಂತ ಮಂಗಳಕರ ದಿನಗಳಲ್ಲಿ ಒಂದಾಗಿದೆ. ಈ ಹಬ್ಬವನ್ನು ದೇಶದ ಬಹುತೇಕ ಎಲ್ಲಾ ಭಾಗಗಳಲ್ಲಿ ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯ ಶುಭ ಸಂದರ್ಭದಲ್ಲಿ ದೇಶಾದ್ಯಂತ ಜನರು ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ. ಈ ದಿನ ಭೀಷ್ಮ ಪಿತಾಮಹನು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದನು. ಮಕರ ಸಂಕ್ರಾಂತಿ ಹಬ್ಬವನ್ನು ಕೆಲವೆಡೆ ಉತ್ತರಾಯಣ ಎಂದು ಕರೆಯುತ್ತಾರೆ. ಮಕರ ಸಂಕ್ರಾಂತಿಯ ದಿನದಂದು ಗಂಗಾ ಸ್ನಾನ, ಉಪವಾಸ, ಕತೆ ಹೇಳುವುದು, ದಾನ ಮಾಡುವುದು ಮತ್ತು ಸೂರ್ಯನನ್ನು ಪೂಜಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಮಕರ ಸಂಕ್ರಾಂತಿಯ ದಿನದಂದು ಮಾಡಿದ ಜಪ ಮತ್ತು ದಾನಗಳ ಫಲಿತಾಂಶಗಳು ಅನಂತ. ಈ ಹಬ್ಬವು ತುಂಬಾ ಮಹತ್ವದಾಗಿದೆ, ಏಕೆಂದರೆ ಸೂರ್ಯ ಮತ್ತು ಶನಿ ಇದಕ್ಕೆ ಸಂಬಂಧಿಸಿದೆ. ಈ ಹಬ್ಬದಂದು ಸೂರ್ಯ ತನ್ನ ಮಗ ಶನಿಯನ್ನು ಭೇಟಿಯಾಗಲು ಬರುತ್ತಾನೆ ಎಂದು ಹೇಳಲಾಗುತ್ತದೆ. ಸಾಮಾನ್ಯವಾಗಿ ಶುಕ್ರನು ಈ ಸಮಯದಲ್ಲಿ ಉದಯಿಸುತ್ತಾನೆ. ಆದ್ದರಿಂದ ಶುಭ ಕಾರ್ಯಗಳು ಇಲ್ಲಿಂದ ಪ್ರಾರಂಭವಾಗುತ್ತವೆ. ಈ ಬಾರಿ ಸೂರ್ಯನು ಜನವರಿ 15ರ ಮುಂಜಾನೆ 2:07ಕ್ಕೆ ಮಕರ ರಾಶಿಯನ್ನು ಪ್ರವೇಶಿಸುತ್ತಾನೆ. ಹೀಗಾಗಿ ಇಂದು ದೇಶಾದ್ಯಂತ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತದೆ. ಮಕರ ಸಂಕ್ರಾಂತಿಯಂದು ಕೆಲವು ಕಾರ್ಯಗಳನ್ನು ಮಾಡುವುದು ಮಂಗಳಕರವೆಂದು ಪರಿಗಣಿಸಿದರೆ ಕೆಲವು ಕಾರ್ಯಗಳನ್ನು ನಿಷೇಧಿಸಲಾಗಿದೆ. ಈ ದಿನ ಅಪ್ಪಿತಪ್ಪಿಯೂ ಯಾವ ಕೆಲಸಗಳನ್ನು ಮಾಡಬಾರದು ಎಂದು ಬನ್ನಿ ತಿಳಿಯೋಣ. ಕೆಲವರು ಬೆಳಗ್ಗೆ ಎದ್ದ ತಕ್ಷಣ ಚಹಾ, ತಿಂಡಿ ತಿನ್ನಲು ಆರಂಭಿಸುತ್ತಾರೆ. ಆದರೆ ಶುಭ ದಿನದಂದು ಇದನ್ನು ಮಾಡಬೇಡಿ. ಈ ದಿನ ಸ್ನಾನ ಮಾಡದೆ ಆಹಾರ ಸೇವಿಸಬಾರದು. ಈ ದಿನದಂದು ಗಂಗಾ ಅಥವಾ ಇನ್ನಾವುದೇ ನದಿಗೆ ಹೋಗಿ ಸ್ನಾನ ಮಾಡಬೇಕು ಎಂದು ನಂಬಲಾಗಿದೆ. ಆದ್ದರಿಂದ ಗಂಗಾ ಅಥವಾ ಪವಿತ್ರ ನದಿಯಲ್ಲಿ ಇಲ್ಲದಿದ್ದರೂ ಕನಿಷ್ಠ ಮನೆಯಲ್ಲಿ ಸ್ನಾನವನ್ನು ಮಾಡಬೇಕು. ಮಕರ ಸಂಕ್ರಾಂತಿಯು ಪ್ರಕೃತಿಯೊಂದಿಗೆ ಆಚರಿಸುವ ಹಬ್ಬವಾಗಿದೆ. ಈ ದಿನ ಮನೆಯ ಒಳಗೆ ಅಥವಾ ಹೊರಗೆ ಯಾವುದೇ ಮರವನ್ನು ಕತ್ತರಿಸಬಾರದು. ಮಕರ ಸಂಕ್ರಾಂತಿಯ ದಿನದಂದು ಯಾವುದೇ ರೀತಿಯ ಅಮಲು ಪದಾರ್ಥಗಳನ್ನು ಸೇವಿಸಬೇಡಿ. ನೀವು ಮದ್ಯಪಾನ, ಸಿಗರೇಟ್, ಗುಟ್ಕಾ ಇತ್ಯಾದಿಗಳ ಸೇವನೆಯನ್ನು ತ್ಯಜಿಸಬೇಕು. ಈ ದಿನ ಮಸಾಲೆಯುಕ್ತ ಆಹಾರವನ್ನು ಸೇವಿಸಬಾರದು. ಈ ದಿನ ಎಳ್ಳು, ಹೆಸರುಬೇಳೆ ಕಿಚಡಿ ಇತ್ಯಾದಿಗಳನ್ನು ಸೇವಿಸಬೇಕು ಮತ್ತು ಈ ಎಲ್ಲ ವಸ್ತುಗಳನ್ನು ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡಬೇಕು. ನೀವು ಸೂರ್ಯ ದೇವರ ಆಶೀರ್ವಾದವನ್ನು ಪಡೆಯಲು ಬಯಸಿದರೆ ಸಂಜೆ ಆಹಾರವನ್ನು ಸೇವಿಸಬೇಡಿ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ಪೂಜೆಯನ್ನು ಮಾಡಿ.
ಮಕರ ಸಂಕ್ರಾಂತಿಯ ದಿನದಂದು ಹಸು ಅಥವಾ ಎಮ್ಮೆ ಹಾಲು ಕೊರೆಯಬೇಡಿ. ಮಕರ ಸಂಕ್ರಾಂತಿಯ ದಿನದಂದು ನಿಮ್ಮ ಮನೆಗೆ ಭಿಕ್ಷುಕ, ಸನ್ಯಾಸಿ ಅಥವಾ ವಯಸ್ಸಾದವರು ಬಂದರೆ ಅವರನ್ನು ಬರಿಗೈಯಲ್ಲಿ ಹಿಂತಿರುಗಿಸಬೇಡಿ. ತಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಏನನ್ನಾದರೂ ದಾನ ಮಾಡುವವರು ಮಾಡಬೇಕು. ಈ ದಿನ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮಾಂಸವನ್ನು ತಪ್ಪಾಗಿಯೂ ಸೇವಿಸಬಾರದು. ಮಕರ ಸಂಕ್ರಾಂತಿ ಹಬ್ಬವನ್ನು ಸರಳವಾಗಿ ಆಚರಿಸಬೇಕು. ಆಹಾರದಲ್ಲಿಯೂ ಶುದ್ಧತೆಯನ್ನು ಅನುಸರಿಸಿ. ಇದು ಪ್ರಕೃತಿಯ ಹಬ್ಬ ಮತ್ತು ಹಸಿರಿನ ಆಚರಣೆ. ಆದ್ದರಿಂದ ಈ ದಿನ ಕಟಾವು ಕೆಲಸವನ್ನು ಮುಂದೂಡಬೇಕು. ಮಕರ ಸಂಕ್ರಾಂತಿಯ ದಿನದಂದು ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಈಡೇರುತ್ತವೆ. ಈ ದಿನ ಅಪ್ಪಿತಪ್ಪಿಯೂ ಯಾವುದೇ ಬಡವರನ್ನು ಅಥವಾ ನಿರ್ಗತಿಕರನ್ನು ಅವಮಾನಿಸಬೇಡಿ. ಇದನ್ನು ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಪರಿಣಾಮಗಳನ್ನು ಉಂಟುಮಾಡಬಹುದು. ಬಡವರಿಗೆ ಕಿರುಕುಳ ನೀಡುವ ಮೂಲಕ ನೀವು ಎಂದಿಗೂ ದೇವರ ಆಶೀರ್ವಾದವನ್ನು ಪಡೆಯುವುದಿಲ್ಲ. ಇದರೊಂದಿಗೆ ಮಕರ ಸಂಕ್ರಾಂತಿಯ ದಿನದಂದು ನಿಮ್ಮ ಮಾತಿನ ಮೇಲೆ ನಿಯಂತ್ರಣವನ್ನು ಇರಿಸಿ ಮತ್ತು ಯಾರನ್ನು ತಪ್ಪಾಗಿ ನಿಂದಿಸಬೇಡಿ. ಕಬ್ಬಿಣ, ಉಕ್ಕು ಅಥವಾ ಪ್ಲಾಸ್ಟಿಕ್ ಪಾತ್ರೆಗಳಿಂದ ಸೂರ್ಯನಿಗೆ ನೀರನ್ನು ಒದಗಿಸಬೇಡಿ. ಇದರ ಹೊರತಾಗಿ ಈ ದಿನ ಖಂಡಿತವಾಗಿಯೂ ಬ್ರಹ್ಮಚರ್ಯವನ್ನು ಅನುಸರಿಸಿ. ಮಕರ ಸಂಕ್ರಾಂತಿ ಸಂಯಮದ ಹಬ್ಬ, ಅಂದರೆ ತನ್ನನ್ನು ತಾನು ಹತೋಟಿಯಲ್ಲಿಟ್ಟುಕೊಳ್ಳುವ ಮತ್ತು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಹಬ್ಬ. ಈ ದಿನ ಯಾರ ಮೇಲೂ ಕೋಪ ಮಾಡಿಕೊಳ್ಳಬೇಡಿ. ಅಪ್ಪಿತಪ್ಪಿಯೂ ಹೀಗೆ ಮಾಡುವುದರಿಂದ ಮಾನಸಿಕ ಸ್ಥಿತಿಗೆ ಭಂಗ ಬಂದು ತಪ್ಪುಗಳ ಕಡೆಗೆ ಮನಸ್ಸು ವಿಹರಿಸುತ್ತದೆ. ಆದುದರಿಂದ ಈ ದಿನ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಳ್ಳಿ ಮತ್ತು ಯಾರ ಮೇಲೂ ಅಪ್ಪಿತಪ್ಪಿಯೂ ಕೋಪ ಮಾಡಿಕೊಳ್ಳಬೇಡಿ. ಮಕರ ಸಂಕ್ರಾಂತಿಯಂದು ಕೋಪಗೊಳ್ಳುವ ವ್ಯಕ್ತಿಯು ತನ್ನ ಜೀವನದಲ್ಲಿ ಉದ್ಯೋಗಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುತ್ತಾನೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಮಕರ ಸಂಕ್ರಾಂತಿಯಂದು ಸಂಯಮದಿಂದ ಇರಬೇಕು. ಅಂದರೆ ಮನಸ್ಸು, ಮಾತು ಮತ್ತು ಕಾರ್ಯಗಳ ಮೂಲಕ ಯಾರ ಬಗ್ಗೆಯೂ ಕೆಟ್ಟ ಭಾವನೆಗಳನ್ನು ಹೊಂದಿರಬಾರದು ಮತ್ತು ದೈಹಿಕವಾಗಿ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಬ್ರಹ್ಮಚರ್ಯವನ್ನು ಅನುಸರಿಸಬೇಕು. ಈ ದಿನದಂದು ಅಂತಹ ಆಲೋಚನೆಗಳನ್ನು ಮನರಂಜನೆ ಮಾಡುವುದು ಕೆಟ್ಟದೆಂದು ಪರಿಗಣಿಸಲಾಗಿದೆ. ಮಕರ ಸಂಕ್ರಾಂತಿಯಂದು ಈ ನಿಯಮಗಳನ್ನು ಪಾಲಿಸದ ವ್ಯಕ್ತಿಯು ತನ್ನ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯವನ್ನು ಎದುರಿಸಬಹುದು. ಆಗಾಗ ರಾತ್ರಿ ಉಳಿದ ಆಹಾರವನ್ನು ಫ್ರಿಜ್ನಲ್ಲಿಟ್ಟು ಬೆಳಗ್ಗೆ ತಿನ್ನುತ್ತೇವೆ. ಆದರೆ ಮಕರ ಸಂಕ್ರಾಂತಿಯ ದಿನ ಅಪ್ಪಿತಪ್ಪಿಯೂ ಇದನ್ನು ಮಾಡಬೇಡಿ. ಮಕರ ಸಂಕ್ರಾಂತಿಯಂದು ಹಳಸಿದ ಅಥವಾ ಉಳಿದದ್ದನ್ನು ಸೇವಿಸಬಾರದು. ರಾತ್ರಿಯ ಆಹಾರ ಇದು ಋಣಾತ್ಮಕ ಪರಿಣಾಮಗಳನ್ನು ಬೀರುತ್ತದೆ. ಶಕ್ತಿಯು ಮೇಲುಗೈ ಸಾಧಿಸುತ್ತದೆ. ಮಕರ ಸಂಕ್ರಾಂತಿಯ ಹಿಂದಿನ ರಾತ್ರಿ ಕಡಿಮೆ ಆಹಾರವನ್ನು ಬೇಯಿಸಲು ಪ್ರಯತ್ನಿಸಿ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.